24ರಿಂದ 27 TMC ನೀರು ರೈತರುವಂತ ಒಂದು ಸರ್ಕಾರ ಒಂದು ಬದ್ಧತೆ ಇದೆ. ನಾವು ಅವ್ರ ಟೈಮ್ ಕೊಟ್ಟ ತಕ್ಷಣ ಅವ್ರ ಹತ್ರ ಸರ್ಕಾರ ಪಕ್ಕದ ರಾಜ್ಯದ ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ಬಿಟ್ಟು ನಾವು ಅನುಷ್ಠಾನ ತೆಗೆದುಕೊಳ್ಳಿಕ್ಕೆ ನಾವೆಲ್ಲ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಅನಿಲ್ ಚಿಕ್ಕಮಾದು ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಉತ್ತರವನ್ನು ಮಂಡಿಸಿದ್ದಾರೆ. ಪ್ರಶ್ನೆ ಸಂಖ್ಯೆಯನ್ನ 1187ನೆಯ ಚುಕ್ಕಿ ಗುರುತಿನ ಪ್ರಶ್ನೆ ಸಂಖ್ಯೆಯನ್ನ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳಲು ಬಯಸ್ತೀನಿ ಅಧ್ಯಕ್ಷರು. ಉತ್ತರವನ್ನು ಸುದೀರ್ಘವಾಗಿ ಒದಗಿಸಿದ್ದೇವೆ. ಉತ್ತರವನ್ನ ಸರ್ಕಾರ ನೀಡಿದೆ ಅಧ್ಯಕ್ಷರೇ. ಮೊದಲನೇದಾಗಿ ಸರ್ಕಾರಕ್ಕೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ 20 ವರ್ಷದಿಂದ ಈ ಕ್ರೀಡಾಂಗಣವನ್ನ ಅಭಿವೃದ್ಧಿ ಪಡಿಸಕ್ಕೆ ಸಾಧ್ಯ ಆಗಿರಲಿಲ್ಲ. ಸುಮಾರು ಸರ್ಕಾರ ಉತ್ತರ ಕೊಟ್ಟಂಗೆ 8 ಎಕರೆ 10 ಗುಂಟೆ ಈ ಒಂದು ಜಾಗ ಬರ್ತದೆ. ನಾವು ಯಾವುದೇ ಸರ್ಕಾರದ ಕಾರ್ಯಕ್ರಮಗಳು ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಏನು ನೀರು ತುಂಬುತ್ತದೆ ಆ ಜಾಗದಲ್ಲಿ ಇವತ್ತು 5 ಕೋಟಿಯನ್ನ ಸರ್ಕಾರ ಬಿಡುಗಡೆ ಮಾಡಿದೆ. ಅದರಿಂದ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಕ್ಕೆ ಇಷ್ಟಪಡ್ತೀನಿ. ಈಗ ಆಲ್ರೆಡಿ 5 ಕೋಟಿಯನ್ನ ಏನು ಬಿಡುಗಡೆ ಮಾಡಿದೆ, ಈಗ 10 ಲಕ್ಷ ಅನುದಾನ ಬಿಡುಗಡೆ ಮಾಡಲಾಗಿದೆ. ಆದರೆ ಟೆಂಡರ್ದಾರರು ಈ ಸಂದರ್ಭದಲ್ಲಿ 10 ಲಕ್ಷಕ್ಕೆ ಅನುದಾನ ಬಿಡುಗಡೆ ಮಾಡಿದಂಥ ಸಂದರ್ಭದಲ್ಲಿ ಆ ದುಡ್ಡು ಸಾಕಾಗಲ್ಲ. ಆದರೆ 1:3 ಅನುದಾನವನ್ನ ಬಿಡುಗಡೆ ಮಾಡಿದ್ರೆ 1.5 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ರೆ ಮಾತ್ರ ಈ ಒಂದು ಕಾರ್ಯರೂಪಕ್ಕೆ ಬರಕ್ಕೆ ಸಾಧ್ಯ ಆಗ್ತದೆ ಅಂತ ತಮ್ಮ ಮುಖಾಂತರ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡ್ತೀನಿ ಸನ್ಮಾನ್ಯ ಅಧ್ಯಕ್ಷರು. ಅವಾಗ ಅಂದಿದ್ ಕಂದಲ್ಲ ಕಳ್ಳರು ಅಂದಿದ್ ಗೆದ್ದಿದ್ದ ತಿರ್ಗಾ ಡೆಪ್ಯೂಟಿ ಸಿಎಂ ಉತ್ತರ ಮುಖ್ಯಮಂತ್ರಿ ಪರ. ಮಾನ್ಯ ಚಿಕ್ಕಮಾದವರ ತಾವು ಏನ್ ಹೇಳಿದ್ರಿ, ತಮ್ಮ ಭಾವನೆಯನ್ನ ಕಾಳಜಿ ಕಳಕಳಿಯನ್ನ ಅರ್ಥ ಮಾಡ್ಕೊಂಡಿದೆ. ಬರೋ ಬಜೆಟ್ ಕೊಡ್ಲಿ ಭಿಕ್ಷೆ ಬೇಡಿ ಹೋಗಿ ಎಲ್ಲಾರ ಮಂದಿ ಭಿಕ್ಷೆ ಅಣ್ಣಮ್ಮನ ದೇವಸ್ಥಾನ ಮಸೀದಿಗಳು ಎಲ್ಲ ಹೋಗಿ. ಕಟ್ಟಗೊಂಡ ವಿಠಲ್ ದೋಂಡಿಬಾ ಉಪಮುಖ್ಯಮಂತ್ರಿಗಳು. ಸನ್ಮಾನ್ಯ ಅಧ್ಯಕ್ಷರೇ, ಉಪಮುಖ್ಯಮಂತ್ರಿಗಳು ನಾನು 644 ಉಪಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಸಂಖ್ಯೆ 2 ಅಧ್ಯಕ್ಷೆ ಉತ್ತರವನ್ನು ಒದಗಿಸಿ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಈ ಗದ್ದಲದಲ್ಲಿ ಅದು ಬಹಳ ಇಂಪಾರ್ಟೆಂಟ್ ಅಂದ್ರೆ ಭಾರಿ ಇಂಪಾರ್ಟೆಂಟ್. ಜೋರು ಮಾತಾಡಿ. ನಾನು ಸಾಹೇಬ್ರಿಗೆ ಭೇಟಿ ಆಗ್ತೀನಿ, ನನಗೆ ಸಮಯ ಕೊಡ್ಲಿ ಅರ್ಧ ತಾಸು. ಓಕೆ, ವೆರಿ ಗುಡ್. ಈಗ ಅಜಯ್ ಧರಮ್ ಸಿಂಗ್ ಇಲ್ಲ, ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ. ಮಾನ್ಯ ಸಭಾಪತಿಗಳೇ, ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ.